ಶಿಷ್ಯರೊಳಗೆ ನಾನು ಆಗ್ತಾನೆ ಅಂತೇನೆ ಅನ್ನೋ ಅಪ್ಲಿಕೇಶನ್ ಕೊಟ್ಟಾಗ ಅಲ್ಲಿ ವೋಟಿಂಗ್ ಸಿಸ್ಟಮ್ ಇದೆ. ಅಲ್ಲಿ ವೋಟಿಂಗ್ ಸಿಸ್ಟಮ್ನೊಳಗೆ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಅದನ್ನ ಆಯ್ಕೆ ಮಾಡ್ತಾರೆ ಹೊರತು ಜಗದ್ಗುರು ಮಾಡಲಿಕ್ಕೆ ಬರಲ್ಲ. ಅಂಥದ್ರೊಳಗೆ ಈ ಕಣ್ಕುಪ್ಪಿ ಅನ್ನತಕ್ಕಂಥ ಶಿಷ್ಯತ್ವ ಇರ್ತಕ್ಕಂಥ ಐದನೇದು ಸೀನಿಯಾರಿಟಿ ಒಳಗೆ ಐದನೇದು. ಇನ್ನೂ 4 ಬಂದಿದ್ದಾರೆ. ಆ 4 ಮಂದಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಸರ್ಕಾರ. ಈ ಗುರುಗಳು ಆ 4 ಮಂದಿ ಗಣನೆ ತಗೊಂಡಿಲ್ಲ, ಸರ್ಕಾರದಿಂದ ಪರ್ಮಿಷನ್ ತಗೊಂಡಿಲ್ಲ, ಸರ್ಕಾರಕ್ಕೆ ಅವರು ತಿಳಿಸಿಲ್ಲ, ಕಮಿಟಿ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಕಾನೂನು ಏನಿದೆ, ದಾಪಾರ ಯುಗದಿಂದ ಇರತಕ್ಕಂಥ ಕಾನೂನು ಪರಂಪರೆಗೆ ಒಳಪಟ್ಟಿದೆ. ಪರಂಪರೆಗೆ ಒಳಪಟ್ಟು ಕಾನೂನು ಆಗಿದೆ. ಆ ಕಾನೂನಿಗೆ ಒಳಪಟ್ಟು ಇವತ್ತು ನಾವು ಆ ಪೀಠಕ್ಕೆ ಗುರುಗಳನ್ನು ಮಾಡಬೇಕು ಹೊರತು ಹಾಗೆ ಡೈರೆಕ್ಟ್ ಒಬ್ಬರು ಮಾಡ್ಲಿಕ್ಕೆ ಬರಲ್ಲ. ಅದರೊಳಗೆ ಮತ್ತು ಇನ್ನೊಂದು ಸೂಕ್ಷ್ಮತೆ ಇದೆ. ಯಾವುದಂತಂದ್ರೆ ಬರೀ ಕಮಿಟಿಯೊಳಗೆ ಹೊಂದಿಕೊಂಡಾದ್ಮೇಲೆ ನಮ್ಮ ವೀರಶೈವ ಪಂಚಪೀಠದ ಜಗದ್ಗುರುಗಳಿಂದ ಒಪ್ಪಿಗೆ ಇರಬೇಕು, ಭಕ್ತರ ಒಪ್ಪಿಗೆ ಇರಬೇಕು, ಆ ಯೋಗ್ಯವಾಗಿ ಇರತಕ್ಕಂಥ ಒಡು ಇರಬೇಕು. ಈ ಸಮಾಜ ಬರೇ ಆ ಕೇದಾರ ಪೀಠ ಬರೇ ವೀರಶೈವ ಸಮಾಜಕ್ಕಲ್ಲ, ಜಗತ್ತಿಗೆ ಪೀಠ ಇರತಕ್ಕಂಥದ್ದು. ಅದು ಕಾನೂನ ನಮ್ಮ ಸಂವಿಧಾನಬದ್ಧವಾದಂಥ ಕಮಿಟಿ ರಿಜಿಸ್ಟರ್ ಇರ್ತಕ್ಕಂಥ BKTC ಟ್ರಸ್ಟ್ಗೆ ಸಂಬಂಧಪಟ್ಟ ಗುಡಿ ಅದು ಮಠ. ಅದು ಉಷಾ ಮಠ ಅಂತಿದೆ. ಉಷಾ ಮಠ ಅಂತಂದ್ರೆ ಕೇದಾರ ಬಹಿರಂಗ ಪೀಠ. ಆ ಪೀಠದ ಒಂದು ಘನತೆ ಉಳಿಬೇಕಾಗಿದೆ. ಆ ಘನತೆಯನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಗುರುಗಳು ಒಂದು ಏನೇ ಹೇಳಿದ್ದಾರೆ, ಉತ್ತರಾಧಿಕಾರಿ ಅಂತ ಹೇಳಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಈ ಕಣ್ಕುಪ್ಪಿ ಗುರುಗಳು ಏನು ಮಾಡ್ತಾ ಇದ್ದಾರೆ, ಕೇದಾರ ಪೀಠದ ಮುಂದಿನ 325ನೇ ರಾಹುಲ್ ಜಗದ್ಗುರು ಉತ್ತರಾಧಿಕಾರಿ ನಾನೇ ಅಂತ ಎಲ್ಲ ಕಡೆ ವಂಚನೆ ಮಾಡ್ತಾ ಇದ್ದಾರೆ. ಅದು ಪರಂಪರೆ ವಿರುದ್ಧವಾಗಿದೆ, ಸರ್ಕಾರದ ಕಾನೂನಿಗೆ ವಿರುದ್ಧವಾಗಿದೆ. ಅದನ್ನು ತಡಿಬೇಕಾಗಿದೆ. ಅದಕ್ಕೆ ಈಗ ಸಮಾಜದಲ್ಲಿ ಗೊಂದಲಾಗಿರ್ತಾರೆ. ಮುಂದೆ ಏನಾಯ್ತು, ಅವ್ರು ತೆಗೆದು ಕಮಿಟಿ ಬೇರೆ ಮಾಡ್ತಾರೆ. ಅವಾಗ ಏನಾಗ್ತದೆ, ಸಮಾಜಕ್ಕೆ ಇವರನ್ನ ಒಂದು ಕಲ್ಪನೆ ಬರಬಾರ್ದು, ಸಮಾಜಕ್ಕೆ ಚ್ಯುತಿ ಬರಬಾರ್ದು, ಬಂದಂಥ ವೀರಶೈವ ಪರಂಪರೆ ಕೇದಾರ ಪರಂಪರೆಗೆ ಧಕ್ಕೆ ಬರಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಸಮಿತಿ ಆಗಿರ್ಬೋದು, ಶಿವಾಚಾರ್ಯ ಆಗ್ಬೋದು, ಕಳಕಳಿಯಿಂದ ಈ ಒಂದು ನಾವು ನೆಲಕಾಲ ಹೈಕೋರ್ಟ್ಗೆ ಹೋಗಿದ್ದೀವಿ. ನೆಲಕಾಲ ಹೈಕೋರ್ಟ್ನವರು ಸಹ ಆದೇಶ ಮಾಡಿದ್ದಾರೆ 2 ತಿಂಗಳೊಳಗೆ ನಾವು ಬಗೆಹರಿಸಲಿ ಅಂತ. ಆ ಬಗೆಹರಿಸಲು ಆದೇಶ ಮಾಡಿದ್ರೂ ಸಹ ಆ ಕಮಿಟಿಗೆ ಯಾವುದೇ ಥರದ ಉತ್ತರ ಕೊಟ್ಟಾರೋ ಗೊತ್ತಿಲ್ಲ. ಮತ್ತು ಅವರು ತಪ್ಪು ಮಾಡಿ ಕರ್ನಾಟಕ ತುಂಬ ನಾನೇ ಮುಂದಿನ ಉತ್ತರಾಧಿಕಾರಿ ಅಂತೇಳಿ ಹೇಳಿದ್ದಾರೆ. ಹಿಂದೆ ಹೋಗಿದ್ದಾರೆ, ಈ ಸ್ವಲ್ಪ ಮನೆಗೆ ಹೋಗ್ಕೊಂಡಿದ್ದಾರೆ. ಕೇದಾರ ಪೀಠದ ಗುರುಗಳು ನಾವು ಅಂತೇಳಿ ಹೇಳಿದ್ದಾರೆ. ತಮ್ಮ ಈ ಮಾಧ್ಯಮದಲ್ಲಿ ನೋಡಿರಬೇಕು, ಬಳಸ್ತದ. ಅದು ತಪ್ಪು. ನಾನೇನು ಗುರುಗಳಾಗಿಲ್ಲ, ಅಲ್ಲಿ ಖಾಲಿ ಇಲ್ಲ, ಗುರುಗಳ ಸ್ಥಾನ ಖಾಲಿ ಇಲ್ಲ. ರೀ ಬೇರೆ ಒಂದು ಮಠ ಅಲ್ಲ, ಯಾವುದೋ ಒಂದು ಬೇರೆ ಮಠ ಆಗಿಬಿಡ್ತಂದ್ರೆ ಒಂದು ಗುರುಗಳು ಹೇಳ್ತಾರ, ಉತ್ತರಾಧಿಕಾರಿ ಹೇಳ್ಕೊಂಡ್ರೆ. ಆದರೆ ಕೇದಾರ ಪೀಠದ ಪರಂಪರೆಯ ಪ್ರಕಾರ ದ್ವಾಪಾರ ಯುಗದಿಂದ ಇವತ್ತಿನವರೆಗೆ ಪರಂಪರೆ ಮತ್ತು ಕಾನೂನು ಒಳಪಟ್ಟು ಸರ್ಕಾರನೇ ಮಾಡಬೇಕು ಹೊರತು ಅದನ್ನ ತಿರುಕೋತ್ಸವ ರಾಜ ಮಾಡ್ತಾರೆ. ಇವತ್ತು ಔಪಚಾರಿಕವಾಗಿ ದೆಹಲಿ ಮಹಾರಾಜ ತಿರುಕೋತ್ಸವ ಮಾಡೋದು ಹೊರತು ರಾವಲ್ಲ ಜಗದ್ಗುರು ಆಗಲಿಕ್ಕೆ ಯಾರಿಗೂ ಬರಲ್ಲ. ಅಲ್ಲಿ ಮಠ ಕಣ್ಕುಪ್ಪಿ ಗುರುಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನೀವು ಉತ್ತರಾಧಿಕಾರಿ ನಾನು ಅಂತ ಎಲ್ಲಿ ಹೇಳಿಕೆ ಬೇಡ್ರಿ. ಆಮೇಲೆ ನಾನು ಕೇದಾರ ಜಗದ್ಗುರು, ಮುಂದಿನ ಜಗದ್ಗುರು ಅಂತ 325ನೇ ರಾಹುಲ್ ಜಗದ್ಗುರು ಅಂತ ಹೇಳಿಕೆ ಬೇಡ್ರಿ. ಈಗ ಎಲ್ಲ ಕಡೆಯಿಂದ ನಮ್ಗೆ ಫೋನ್ ಬರ್ತಾ ಇದ್ದೇವೆ, ಗುರುಗಳು ಫೋನ್ ಬರ್ತಾ ಇದ್ದೇವೆ, ಹಿಂಗೆ ಮಾಡ್ತಾ ಇದ್ದಾರಲ್ಲಿ ನೀವು ಯಾಕೆ ನೀವು ಆ ಗುರುಗಳಿಗೆ ಹೇಳ್ತಾ ಇದ್ದಾರೆ, ಯಾಕೆ ನಿಮ್ಮ ಮುಂದೆ ಬರಿತಾ ಇಲ್ಲ ಅಂತ. ಆ ಪ್ರಸಂಗ ಬೇಡ. ನಮ್ಮ ಪರಂಪರೆ ನಮ್ಮ ಉಳಿಬೇಕು, ನಮ್ಮ ಹಿಂದೂ ಶುದ್ಧ ಸನಾತನ ಧರ್ಮದ ಪರಂಪರೆ ಉಳಿಬೇಕು ಅನ್ನೋ ಕಳಕಳಿ ಅಷ್ಟೇ ಮಾತ್ರ ನಮ್ಮದು. ಆ ಪರಂಪರೆ ಪ್ರಕಾರ ಆ ಕೇದಾರನಾಥನ ಇಚ್ಛೆ ನಿಮ್ಗೆ ಮಾಡಿದ್ರೆ ನಿಮಗೆ 4 ಜಗದ ಶಿಷ್ಯತ್ವ ಅವರ ಮಾಡಿದ್ರೆ ಅವರ ಬಂದ್ರಿ. ನಮ್ಮದು ಉದ್ದೇಶ ಇಷ್ಟೇ. ಆ ಪರಂಪರೆ BKTC ಪರಂಪರೆ ಏನಿದೆ ಆ ಪಾಲನೆ ಆಗಬೇಕು, ಕೇದಾರ ಪೀಠದ ಪರಂಪರೆ ಪಾಲನೆ ಆಗಬೇಕು ಅನ್ನೋದು ಒಂದೇ ಅಜೆಂಡಾ. ಈಗ ಸೀನಿಯರಿಟಿ ಅಂತ ಹೇಳಿದ್ವಲ್ಲ, ಶಿಷ್ಯರ ಸೀನಿಯರಿಟಿ ಅಂತ ನಿಮ್ಗೆ ಎಕ್ಸಾಂಪಲ್ ಅಂತ ಏನು ಗೊತ್ತಿದ್ದಲ್ಲ, ಇವರು ವೆರಿ ನೆಕ್ಸ್ಟ್ ಸೀನಿಯರ್ ಟು ದಿ ಪೀಠ. ಈಗ ಪೀಠಕ್ಕೆ ಇವರೇ ಎಲಿಜಿಬಲ್ ಇದ್ದಾರೆ. ಈಸ್ ನಾಟ್ ಕ್ಲೇಮ್ ನಾನೇ ಎಲಿಜಿಬಲ್ ಅಂತ ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇರೋದಷ್ಟೇ. ನನ್ನಂಗೆ ಬೇರೆಯವರು ಇದ್ದಾರೆ, ನಾನು ಎಲಿಜಿಬಲ್ ಇದ್ದರೆ ನನಗೆ ಕೊಡ್ರಿ, ಬೇಡ ನನಗೆ, ಬೇರೆಯವರು ಇದ್ದರೆ ಬೇರೆಯವರು. ಬಟ್ ಕಸ್ಟಮ್ ಶುಡ್ ಬಿ ಫಾಲೋ ಅಷ್ಟೇ. ಅವರು ಈಗ ಕೂತವ್ರ ಬಗ್ಗೆ ನಾನು ನಮಗೆ ಇಬ್ಬರು ಸೀನಿಯರ್ ಶಿಷ್ಯರೇ. ಈಗ ಅವರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾರೆ. ಇದು ಕೇದಾರನಾಥ ಪೀಠಕ್ಕೆ ಅನ್ಯಾಯ ಆಗ್ತದೆ ಅಂತ ಪರ್ಸನಲಿ ಮತ್ತೆ ಅಂತ ತಿಳ್ಕೊಬಿಡ್ತಾರೆ ಯಾರು ಜನರು. ಅನ್ಯಾಯವನ್ನು ಕೇದಾರ ಪೀಠಕ್ಕೆ ಆಗ್ತಾ ಇದೆ.